ಚಾಮುಂಡೇಶ್ವರಿ ಅದು ದಸರಾ ಉದ್ಘಾಟನೆಗೆ ಭಾನು ಮುಸ್ತಾಕ್ ಅವ್ರದ್ದು ಹೇಳಿದ್ರು. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ ಚಾಮುಂಡಿ ಬೆಟ್ಟ ಏನು ಹಿಂದೂಗಳ ಸೊತ್ತಲ್ಲ ಅಂತ. ಪಕ್ಕಾ ಹಿಂದೂಗಳ ಸೊತ್ತು, ಮುಸಲ್ಮಾನರ ಸೊತ್ತಲ್ಲ. ಇಂಥ 100 ಡಿ.ಕೆ. ಶಿವಕುಮಾರ್ ಬಂದ್ರು ಅದನ್ನ ಮಾಡಕ್ಕಾಗಲ್ಲ. ಪಕ್ಕ 100ಕ್ಕೆ 1000% ಅದು ಹಿಂದೂಗಳ ಸ್ವತ್ತು. ಹಿಂದೂಗಳು ಧಾರ್ಮಿಕ ಅದಿರ್ಬೋದು, ಧರ್ಮಸ್ಥಳ ಇರ್ಬೋದು, ತಿರುಪತಿ ಇರ್ಬೋದು, ಅಯ್ಯಪ್ಪ ಸ್ವಾಮಿ ಇವೆಲ್ಲನೂ ಕೂಡ ಹಿಂದೂಗಳ ಸ್ವತ್ತು. ಅದನ್ನು ಮುಟ್ಟಿದ್ರೆ ದಂಗೆ ಆಗೋಗ್ತದೆ. ಹುಷಾರ್. ಆ ಎಚ್ಚರಿಕೆಯನ್ನು ಕಾಂಗ್ರೆಸ್ ಪಾರ್ಟಿಗೆ ನಾವು ಕೊಡ್ತಾ ಇದ್ದೀವಿ. ಸರ್, ಅವರು ನಾನು ಯಾವ ಧರ್ಮವನ್ನು ನಾನು ಬಿಡೋಣಲ್ಲ, ಹಾಗಂತ ಎಲ್ಲ ಧರ್ಮವನ್ನು ಕೂಡ ನಾನು ಒಪ್ಕೊಳ್ತೀನಿ ಅನ್ನುವಂಥ ಮಾತಲ್ಲಿ ಅವ್ರು ಹೇಳ್ತಿದ್ದಾರೆ. ಅದು ಕಾಂಗ್ರೆಸ್ ಪಾರ್ಟಿಗೆ ಅರ್ಥ ಆಗಿಲ್ಲಲ್ಲ. ಕಾಂಗ್ರೆಸ್ ಪಾರ್ಟಿಗೆ ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿ ಭಾರತ ಮಾತೆಗೆ ನಮಸ್ತೆ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಗೆ ಒಪ್ಪಿಗೆ ಆಗಲ್ಲ. ಅವ್ರಿಗೆ ಇಟಲಿ ನಮಸ್ತೆ ಇಟಲಿ ಅಂತ ಹೇಳಿದ್ರೆ ಖುಷಿ ಕೊಡೋರು. ಇವಾಗ ಅವಾರ್ಡ್ ಕೊಟ್ಟಿರೋರು ಅವ್ರೇನಾನ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಇಟಲಿಗೆ ನಮಸ್ತೆ ಸದಾ ವತ್ಸಲೆ ಇಟಲಿ ದೇಶ ಅಂತ ಹೇಳ್ಬಿಟ್ಟಿದ್ರೆ ಅವ್ರಿಗೆ ಅವಾರ್ಡ್ ಕೊಟ್ಟಿರೋರು. ಅವ್ರು ಭಾರತ ಪಾಪ ಡಿ.ಕೆ. ಶಿವಕುಮಾರ್ ಭಾರತ ಅಂತ ಹೇಳಿದ್ಕೆ ಅವ್ರ ಮೇಲೆ ಎಲ್ಲರೂ ಮುಗಿದು ಬೀಳ್ತಾ ಇದ್ದಾರೆ. ನಿಜಕ್ಕೂ ಕಾಂಗ್ರೆಸ್ ಪಾರ್ಟಿ ಎಂತ ಅದಕ್ಕೆ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಖಾಲಿ ಡಬ್ಬ. ಇನ್ ನೆಕ್ಸ್ಟ್ ಎಲೆಕ್ಷನ್ಗೆ ಕಾಂಗ್ರೆಸ್ ಪಾರ್ಟಿನೇ ಇರಲ್ಲ. ಈ ಘಟನೆ ಆದ್ಮೇಲೆ ಭಾರತ ಮಾತೆಗೆ ಒಂದು ರೀತಿ ಅವಮಾನ ಮಾಡಿದ್ಮೇಲೆ ಕಾಂಗ್ರೆಸ್ ಪಾರ್ಟಿಗೆ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಇನ್ನೂ ಭವಿಷ್ಯ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಈ ದೇಶದಿಂದ ತೊಲಗುವಂತ ಪಾರ್ಟಿ. ಸರ್, ಅವರು